ಗೆ ಎರವಾಯ್ತಾ ಈ ಸ್ಮಾರ್ಟ್ ವಾಚ್ ಮೂಲಕ ಹಾರ್ಟ್ ಬೀಟನ್ನ ಚೆಕ್ ಮಾಡಿಕೊಂಡು ಎಡವಟ್ಟೇನಾದರೂ ಮಾಡ್ಕೊಂಡು ತಕ್ಷಣ ಆಸ್ಪತ್ರೆಗೆ ಹೋಗಿದ್ರೆ ಉಳಿತಾಯ ದಿಲೀಪ್ ರಾಜ್ ಜೀವ ಅನ್ನೋದು ಸ್ಮಾರ್ಟ್ ವಾಚಲ್ಲಿ ಚೆಕ್ ಮಾಡ್ಕೊಂಡಿರ್ತಾರೆ. ಹಾರ್ಟ್ ಬೀಟ್ ಚೆಕ್ ಮಾಡಿಕೊಂಡು ಏನಾದರೂ ಎಡವಟ್ಟು ಮಾಡಿಕೊಂಡ್ರೆ ತಕ್ಷಣ ಹಾಸ್ಪಿಟಲ್ಗೆ ಹೋಗಿದ್ರೆ ದಿಲೀಪ್ ರಾಜ್ ಅವರ ಜೀವ ಅನ್ನೋದು ಉಳಿತಾಯ. ನಿನ್ನೆ ರಾತ್ರಿಯೇ ನಟ ದಿಲೀಪ್ ರಾಜ್ಗೆ ಎದೆ ನೋವು ಕಾಣಿಸ್ಕೊಂಡಿರುತ್ತೆ. ಸ್ಮಾರ್ಟ್ ವಾಚ್ ಮೂಲಕ ಹೃದಯ ಪರೀಕ್ಷೆಯನ್ನು ಮಾಡಿಕೊಂಡಿರುವಂತಹ ನಟ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಂತಹ ಸ್ಮಾರ್ಟ್ ವಾಚ್ ಎಲ್ಲ ಸರಿ ಇದೆ ಅಂದ್ಕೊಂಡು ಆಸ್ಪತ್ರೆಗೆ ಹೋದಾಗ ಆಗಿರುವಂಥದ್ದು. ಮಧ್ಯರಾತ್ರಿ ಎದೆ ನೋವು ಹೆಚ್ಚಾದಾಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮೊದಲೇ ಆಸ್ಪತ್ರೆಗೆ ಹೋಗಿದ್ರೆ ದಿಲೀಪ್ ಪ್ರಾಣ ಉಳಿತಾ ಇತ್ತೇನೋ. ಹಾಗಾದ್ರೆ ಸ್ಮಾರ್ಟ್ ವಾಚ್ನಲ್ಲಿ ಚೆಕಪ್ ಮಾಡ್ಕೊಂಡಿದ್ರೆ ECG ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಓಕೆ ಫೈನ್ ನೋಡೋಣ ಬೆಳಿಗ್ಗೆ ಹೋಗೋಣ ಅಂತೇಳ್ಬಿಟ್ಟು ಬೆಳಿಗ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತಾರೆ. ಇದನ್ನು ಕಾಣಿಸ್ಕೊಂಡಾಗ ಎಲ್ಲೋ ಯಾಕೋ ಬೇಡ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಆಗಲೇ ಹೋಗಿದ್ದಿದ್ರೆ ಜೀವ ಉಳಿತಾ ಇರ್ತದೆ. ಸ್ಮಾರ್ಟ್ ವಾಚ್ನಲ್ಲಿ ಚೆಕಪ್ ಮಾಡಿಕೊಂಡು ಎಡವಟ್ಟನ್ನು ಮಾಡಿಕೊಂಡ್ರ ಅಂತೇಳ್ಬಿಟ್ಟು ಗುಳಾಡ್ತಾ ಇದ್ದಾರೆ ಫ್ಯಾಮಿಲಿಯವರೆಲ್ಲರೂ ಕೂಡ. ನೋಡಿ, ವಿಧಿ ಯಾವಾಗ ಯಾರನ್ನ ಯಾವ ರೂಪದಲ್ಲಿ ಬಂದು ಕೊಂಡೊಯ್ಯುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಏನೋ ಒಂದು ಮುನ್ನೆಚ್ಚರಿಕೆ ಸಿಕ್ಕಾಗ ತಕ್ಷಣ ಹಾಸ್ಪಿಟಲ್ಗೆ ಹೋಗಬೇಕು. ನಟ ದಿಲೀಪ್ ರಾಜ್ ಹೃದಯಾಘಾತದಿಂದ ನಿಧನ. ಬೆಳ್ಳಿತೆರೆ ಜೊತೆ ಕಿರುತೆರೆಯಲ್ಲೂ ಕೂಡ ಮಿಂಚಿದಂತಹ ನಟ, ಮಾದರಿ ದಂಪತಿ ಆಗಿದ್ದಂತಹ ದಿಲೀಪ್ ಮತ್ತು ಶ್ರೀವಿದ್ಯಾ ಕಾಂಬಿನೇಷನಲ್ಲಿ ಬಂದಿತ್ತು ಹಿಟ್ ಸೀರಿಯಲ್ ಪ್ರೇಮ ಕಥೆ ಮತ್ತು ಜಂಟಿ ನಿರ್ಮಾಣದಲ್ಲಿ ಯಶಸ್ವಿ. ಬೆಳ್ಳಿತೆರೆಯ ಜೊತೆಗೆ ಕಿರುತೆರೆಯಲ್ಲೂ ಕೂಡ ಮಿಂಚಿದಂತಹ ನಟ. ಅವರು ಮನಸ್ಸು ಮಾಡಿದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲೂ ಕೂಡ ಬ್ಯುಸಿ ಆಗಬಹುದಿತ್ತು. ಮಾದರಿ ದಂಪತಿ ಆಗಿರ್ತಾರೆ ದಿಲೀಪ್ ಮತ್ತು ಶ್ರೀವಿದ್ಯಾ ಕಾಂಬಿನೇಷನಲ್ಲಿ ಬಂದಿರುತ್ತೆ ಹಿಟ್ ಸೀರಿಯಲ್ ಕೂಡ ಪ್ರೇಮ ಕಥೆ ಮತ್ತು ಜಂಟಿ ನಿರ್ಮಾಣದಲ್ಲಿ ಯಶಸ್ವಿ ಆಗಿರುತ್ತೆ. ಇವರಿಬ್ಬರದ್ದು ದಾಂಪತ್ಯವಲ್ಲ, ಸುಂದರ ಸೃಜನಶೀಲ ಜರ್ನಿ ಒಂದು. ಇವರು ಪರಸ್ಪರ ಕನಸುಗಳಿಗೆ ಬೆನ್ನೆಲುಬಾಗಿ ನಿಂತವರು. ದಿಲೀಪ್ ನಟನೆ ಮಾಡಿದರೆ ಶ್ರೀವಿದ್ಯಾ ನಿರ್ಮಾಣದ ಕೆಲಸವನ್ನು ಮಾಡ್ತಾ ಇರ್ತಾರೆ. D2R ಮೀಡಿಯಾ ಪ್ರೊಡಕ್ಷನ್ಸ್ ಸಂಸ್ಥೆಯನ್ನು ಆರಂಭ ಕೂಡ ಮಾಡಿರ್ತಾರೆ. ಶ್ರೀವಿದ್ಯಾ ನಿರ್ಮಾಣದ ಆರ್ಥಿಕ ಆಡಳಿತಾತ್ಮಕ ಜವಾಬ್ದಾರಿ ಕೂಡ ಹೊತ್ತುಕೊಂಡಿರುವಂಥದ್ದು. ಸೊ ದಿಲೀಪ್ ಕ್ರಿಯೇಟಿವ್ ಕೆಲಸಗಳನ್ನು ಮಾಡಿಕೊಳ್ತಾ ಇರ್ತಾರೆ. ಕಠಿಣ ಪರಿಶ್ರಮದೊಂದಿಗೆ ಕಿರುತೆರೆಗೆ ಸೂಪರ್ ಹಿಟ್ ಧಾರಾವಾಹಿಯನ್ನು ನಿರ್ಮಾಣ ಮಾಡಿರ್ತಾರೆ. ಕಿರುತೆರೆಯಲ್ಲಿ ಎಲ್ರಿಗೂ ಕೂಡ ಕಲಾವಿದರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಬೆಳ್ಳಿತೆರೆ ಜೊತೆಗೆ ಕಿರುತೆರೆಯಲ್ಲೂ ಕೂಡ ಮಿಂಚಿರುವಂತಹ ದಿಲೀಪ್. ಪ್ರೇಮ ಕಥೆ ಮತ್ತು ಜಂಟಿ ನಿರ್ಮಾಣದಲ್ಲಿ ಕನ್ನಡ ಚಿತ್ರರಂಗಕ್ಕೆ ದಿಲೀಪ್ ರಾಜ್ ಕಾಲಿಕ ಸಾವಿನ ಆಘಾತ. 2005ರಿಂದ ಬೆಳ್ಳಿತೆರೆ ಕಿರುತೆರೆಯಲ್ಲಿ ಮಿಂಚಿರ್ತಾರೆ. ಸುಗ್ರೀವ, ಗೆಳೆಯ, ಯೂಟರ್ನ್ ಸೇರಿದಂತೆ 28 ಚಿತ್ರಗಳಲ್ಲಿ ನಟನೆಯನ್ನು ಕೂಡ ಮಾಡಿರ್ತಾರೆ. ಪುನೀತ್ ಅಭಿನಯದ ಮಿಲನ ಚಿತ್ರದಲ್ಲಿ ನೆಗೆಟಿವ್ ರೋಲನ್ನು ಮಾಡಿರುವಂತಹ ದಿಲೀಪ್ ರಾಜ್ AMR ರಮೇಶ್ ನಿರ್ದೇಶನದ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ 2ನೇ ಲೀಡ್ ಪಾತ್ರವನ್ನು ಮಾಡಿರ್ತಾರೆ. ಮೊದಲನೇ ಬಾಯ್ ಫ್ರೆಂಡ್ ಸಿನಿಮಾದಿಂದ ಜರ್ನಿ ಆರಂಭ ಆಗಿರುತ್ತೆ. ಇತ್ತೀಚೆಗೆ ಲವ್ ಮಾಕ್ಟೈಲ್ 3 ಸಿನಿಮಾದವರಲ್ಲೂ ಕೂಡ ಬಣ್ಣ ಹಚ್ಚಿರ್ತಾರೆ ದಿಲೀಪ್ ರಾಜ್. ಕೊನೆಯದಾಗಿ ಲವ್ ಮಾಕ್ಟೈಲ್ 3ಯಲ್ಲಿ ನಟನೆಯನ್ನು ಮಾಡಿರ್ತಾರೆ. ಜೈ ಟಿವಿಯ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಮೂಲಕ ಮತ್ತೆ 10ಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ಅಭಿನಯಿಸಿದಂತಹ ದಿಲೀಪ್ ರಾಜ್ ಕನ್ನಡ ಚಿತ್ರರಂಗಕ್ಕೆ ದಿಲೀಪ್ ರಾಜ್ ಕಾಲಿಕ ಸಾವಿನ ಆಘಾತವಾಗಿರುವಂಥದ್ದು. 2005ರಿಂದ ಬೆಳ್ಳಿತೆರೆ ಕಿರುತೆರೆಯಲ್ಲಿ ಮಿಂಚಿ ಮರೆಯಾಗಿರುವಂತಹ ದಿಲೀಪ್ ಸುಗ್ರೀವ, ಗೆಳೆಯ, ಯೂಟರ್ನ್ ಸೇರಿದಂತೆ 28 ಚಿತ್ರಗಳಲ್ಲಿ ನಟನೆಯನ್ನು ಮಾಡುತ್ತಾರೆ. ಪುನೀತ್ ಅಭಿನಯದ ಮಿಲನ ಚಿತ್ರದಲ್ಲೂ ಕೂಡ ನೆಗೆಟಿವ್ ರೋಲನ್ನು ಪ್ಲೇ ಮಾಡಿರ್ತಾರೆ. AMR ರಮೇಶ್ ನಿರ್ದೇಶನದ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಮೊದಲನೇ ಬಾಯ್ ಫ್ರೆಂಡ್ ಸಿನಿಮಾದಿಂದ ಜರ್ನಿಯನ್ನು ಆರಂಭ ಮಾಡಿರುವಂತಹ ದಿಲೀಪ್ ರಾಜ್ ನೆನಪು ಮಾತ್ರ.
ಮಾನಸಿಕ ಒತ್ತಡದಲ್ಲಿದ್ರ? ಸುಂದರ ಬದುಕಿಗಾಗಿ ದಿಲೀಪ್ ಒತ್ತಡದ ಕೆಲಸವನ್ನ ಮಾಡ್ತಾ ಇದ್ರ? 10ಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ನಟನೆಯನ್ನು ಮಾಡಿರ್ತಾರೆ, 28ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿರ್ತಾರೆ. ಉತ್ತರದಲ್ಲಿರುವಂತಹ ನಿವಾಸದಲ್ಲಿ ಎಂದಿನಂತೆ ಮಲಗಿರ್ತಾರೆ. 6 ಗಂಟೆ ಸುಮಾರಿಗೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಪತ್ನಿ ವಿದ್ಯಾ ಆಟೋದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಅಷ್ಟರಲ್ಲಾಗಲೇ ದಿಲೀಪ್ ರಾಜ್ಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ.